ಎಲ್ರಿಗೂ ನಮಸ್ಕಾರ. ಕೆಲವರು ಮೆಸೇಜ್ ಮಾಡಿ ಕೇಳ್ತಾ ಇದ್ರಿ, ನಿಮ್ಮ ಮನೆಯಲ್ಲಿ ಎಷ್ಟು ಇಂಚಿನ ದೇವ್ರ ವಿಗ್ರಹಗಳಿಟ್ಟಿದ್ದೀರಾ, ಯಾವಾಗ ಅಭಿಷೇಕ ಮಾಡ್ತೀರಾ, ಪೂಜೆ ಮಾಡ್ತೀರಾ ತಿಳಿಸ್ಕೊಡಿ ಅಂತ ಕೇಳಿ. ಮೊದಲಿಗೆ ನಾನು ನಮ್ಮ ಮನೆಯಲ್ಲಿಟ್ಟಿರುವಂಥ ದೇವ್ರ ವಿಗ್ರಹಗಳಲ್ಲಿ ದುರ್ಗಾದೇವಿದು, ಆಂಜನೇಯ ಸ್ವಾಮಿ, ಸರಸ್ವತಿ, ಸುಬ್ರಹ್ಮಣ್ಯ ಸ್ವಾಮಿ, ಮಹಾವಿಷ್ಣು, ಹಾಗೆ ಮಹಾವಿಷ್ಣು ಪಾದುಕೆ, ಕಾಮಧೇನು, ಕುಬೇರ ಸಹಿತ ಮಹಾಲಕ್ಷ್ಮಿ, ಶ್ರೀಚಕ್ರ, ಹಾಗೆ ಲಿಂಗ, ಆದಿಶೇಷ, ಗೌರಿ, ಗಣೇಶನ ಇಟ್ಟಿದ್ದೀನಿ. ಎಲ್ಲ ದೇವರುಗಳು ಕೂಡ 3 ಇಂಚಿನ ಒಳಗಡೆ ಇರೋದು, 3 ಇಂಚಿಂದು ಇಷ್ಟೇ ಇಟ್ಟಿದ್ದೀನಿ. ಈ ದೇವರುಗಳಿಗೆಲ್ಲ ಸೋಮವಾರ ಹಾಗೆ ಶುಕ್ರವಾರ ಅಭಿಷೇಕ, ಅರ್ಚನೆ, ಪೂಜೆನ ಮಾಡ್ತೀನಿ. ಮನೆಯಲ್ಲಿ ಪೂಜೆ ಮಾಡುವಂಥವ್ರು 3 ಇಂಚಿನ ಒಳಗಡೆ ವಿಗ್ರಹಗಳಾದರೆ ಉತ್ತಮ. ವಾರಕ್ಕೆ 1 ಸಾರಿ 2 ಸಾರಿ ನಾವು ದೇವರಿಗೆ ಅಭಿಷೇಕ ಪೂಜೆಗಳನ್ನ ಮಾಡ್ಕೋಬಹುದು. 3 ಇಂಚಿನ ಮೇಲ್ಗಡೆ ವಿಗ್ರಹಗಳು ಅಂದರೆ 4-5 ಇಂಚು ವಿಗ್ರಹಗಳನ್ನ ಇಟ್ಟು ಪೂಜೆ ಮಾಡ್ತೀವಂದರೆ ಪ್ರತಿದಿನ ಅಭಿಷೇಕ ಅರ್ಚನೆಗಳನ್ನ ಮಾಡಬೇಕು, ನಿಯಮ ನಿಷ್ಠೆ ಪಾಲನೆ ಮಾಡಬೇಕಾಗತ್ತೆ. ಇದು ಯಾವುದನ್ನು ಪಾಲನೆ ಮಾಡದೆ ಹೋದರೆ ಕಷ್ಟ ಕಾರ್ಪಣ್ಯಗಳು ಎದುರಾಗುತ್ತೆ. ಹಾಗಾಗಿ ಮನೆಯಲ್ಲಿ ಪೂಜೆ ಮಾಡೋಕ್ಕೆ 3 ಇಂಚಿನ ಒಳಗಡೆ ವಿಗ್ರಹಗಳೇ ಉತ್ತಮ. ಕೊಟ್ಟಿರೋ ಮಾಹಿತಿ ನಿಮ್ಮೆಲ್ರಿಗೂ ಯೂಸ್ಫುಲ್ ಆಗಿದೆ ಅಂತೇಳಿ ಭಾವಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಪೇಜ್ ಫಾಲೋ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.